ಬೆಳ್ಳಂಬೆಳಗಿನೇ ದೆಹಲಿಯಲ್ಲಿ ಭೂಕಂಪದ ಅನುಭವ ಆಗಿದೆ ಅಂತ ಅಲ್ಲಿನ ಸಾರ್ವಜನಿಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಭೂಕಂಪದ ಕೇಂದ್ರ ಬಿಂದು ಯಾವುದು, ರಿಕ್ಟರ್ ಮಾಪಕದಲ್ಲಿ ಏನಾದರೂ ದಾಖಲಾಗಿದೆಯಾ ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ದೆಹಲಿ NCR ಸುತ್ತಮುತ್ತ ಭೂಮಿ ಕಂಪಿಸಿದ ಅನುಭವ ಆ ಭಾಗದ ಜನರಿಗಾಗಿದೆ. ಮುಂಜಾನೆ 5:30 ಸುಮಾರಿಗೆ 5:36 ಸುಮಾರಿಗೆ ಈ ಭೂಕಂಪನ ಆಗಿರೋದು. ಓಕೆ, ರಿಕ್ಟರ್ ಮಾಪಕದಲ್ಲಿ 4.0 ತೀವ್ರತೆ ದಾಖಲಾಗಿದೆ. ಯಾವುದೇ ಪ್ರಾಣಹಾನಿ ಆದ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೂಕಂಪನದ ಅನುಭವ ಆಗಿದೆ. ನೀವು CCTVಯ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ, ವೈಬ್ರೇಷನ್ ಯಾವ ಮಟ್ಟದಲ್ಲಿತ್ತು ಅಂತ. ಕೆಲ ಸೆಕೆಂಡ್ಸ್ಗಳ ತನಕ ಮಾತ್ರ ಈ ರೀತಿ ಭೂಮಿ ಅಲುಗಾಡಿದ ಅಥವಾ ಕಂಪಿಸಿದಂತಹ ಅನುಭವ ಆಗಿದೆ. ಕೂಡಲೇ ಗಾಢ ನಿದ್ರೆಯಲ್ಲಿದ್ದಂತಹ ಜನ ಎಲ್ಲ ಕೆಲವರೆಲ್ಲ ಓಡ್ ಬಂದರು ಆಚೆಗಡೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಈ ದೆಹಲಿ ಮತ್ತು NCR ಭಾಗ ಬರುತ್ತಲ್ಲ, ಇದು ಹೈ ರಿಸ್ಕು, ಈ ಭೂಕಂಪನಕ್ಕೆ ಹೈ ರಿಸ್ಕ್ ವಲಯ ಇದು. ನೋಡಿ, ಅಲ್ಲಿ ಮನೆ ಒಳಗೆ ಫ್ಯಾನ್ ಎಲ್ಲ ಅಲ್ಲಿ ವೈಬ್ರೇಟ್ ಆಗೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲುಗಾಡಿದ ಅನುಭವ ದೆಹಲಿಯ ಬಹುತೇಕ ಭಾಗದಲ್ಲಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಯಾವಾಗಲೂ ಅರ್ಥಕ್ವೇಕ್ಗೆ ಹೈ ರಿಸ್ಕ್ ಸೆಸಮಿಕ್ ಪ್ಲೇಟ್ ಅಂತ ನಾವು ಕರಿತೀವಿ. ನೋಡಿ, ಅಲ್ಲಿ ಜಕ್ಕೂಸಿಯಿಂದೆಲ್ಲ ನೀರು ಆಚೆ ಬರ್ತಾರೋದನ್ನು ನೋಡ್ತಾ ಇದ್ದೀರಾ. ಐಷಾರಾಮಿ ಹೋಟೆಲ್ಗಳಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವ ಸೆರೆಯಾಗಿದೆ CCTVಯಲ್ಲಿ. ರಸ್ತೆಗಳಲ್ಲೂ ಕೂಡ ಹೀಗೆ ಆಗಿದೆ. ಬೆಳ್ಳಂಬೆಳಗ್ಗೆ ಭೂಕಂಪನ ಅಲ್ಲಿನ ಜನರನ್ನು ಎಬ್ಬಿಸಿದೆ, ನಿದ್ರೆಯನ್ನು ಕಸ್ತಿದೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಕೆಲವರೆಲ್ಲ ಆಚೆ ಓಡ್ ಬರಬೇಕಾದಂತಹ ಸ್ಥಿತಿ ಕೂಡ ಆಯಿತು. ಮತ್ತು ಬೆಳಗ್ಗೆನೇ ಈ ವಿಚಾರ ಟ್ವಿಟರ್ನಲ್ಲಿ ಟ್ರೆಂಡಿಂಗಲ್ಲಿದೆ.